ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ F-18 ಯುದ್ಧ ವಿಮಾನವನ್ನ ಇರಾನ್ ಹೊಡೆದು ಉರುಳಿಸಿದೆ. IRGC ದಾಳಿಯ ವಿಡಿಯೋ ಬಿಡುಗಡೆ ಮಾಡಿದೆ ಇರಾನ್. F-35 ಸ್ಟೆಲ್ತ್ ಜೆಟ್ಗೆ ಹಾನಿ ಮಾಡಿದ್ದೇವೆ ಅಂತ ಹೇಳಿ ಇರಾನ್ ಈಗ ಸ್ಪಷ್ಟನೆಯನ್ನ ನೀಡಿದೆ. ಇರಾನ್ ಹೇಳಿಕೆಗಳ ಬಗ್ಗೆ ಅಮೆರಿಕದಿಂದ ಫ್ಯಾಕ್ಟ್ ಚೆಕ್ ಮಾಡಲಾಗಿದೆ. ಸ್ಥಳ, ಹಾನಿ ಪ್ರಮಾಣ, ಪೈಲಟ್ ಮಾಹಿತಿಯನ್ನ ಇರಾನ್ ನೀಡಿಲ್ಲ. ಇರಾನ್ ವಾಯು ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಂತಹ ವೇಳೆ ಈ ದಾಳಿಯನ್ನ ಮಾಡಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ 5 ದಿನಗಳ ತಾತ್ಕಾಲಿಕ ಕದನ ವಿರಾಮಕ್ಕೂ ನಡುವೆಯೇ ನೆಲದ ಮಟ್ಟದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಇದೀಗ ಇರಾನ್ ಅಮೆರಿಕದ ಅತ್ಯಾಧುನಿಕ F-18 ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದ್ದೇವೆ ಅಂತ ಹೇಳ್ಕೊಂಡಿದೆ. ಇರಾನ್ ವಾಯು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯ ವೇಳೆ ಈ ದಾಳಿ ನಡೆದಿದೆ ಅಂತ ಹೇಳಲಾಗಿದೆ. ಇದಷ್ಟೇ ಅಲ್ಲ, ಅಮೆರಿಕದ F-35 ಸ್ಟೆಲ್ತ್ ಫೈಟರ್ ಜೆಟ್ಗೂ ಹಾನಿ ಮಾಡಿದ್ದೇವೆ. ಈ ಕುರಿತು ವಿಡಿಯೋವನ್ನ ಬಿಡುಗಡೆ ಮಾಡಿದೆ ಇರಾನ್. ತನ್ನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಕಾರ್ಪ್ಸ್ ಮೂಲಕ ದಾಳಿ ನಡೆದಿದೆ ಅಂತ ಹೇಳ್ಕೊಳ್ಳಲಾಗಿದೆ. ಆದರೆ ದಾಳಿಯ ಸ್ಥಳ ಆಗಿರಬಹುದು ಅಥವಾ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ, ಪೈಲಟ್ನ ಸ್ಥಿತಿಯ ಕುರಿತಂತೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿಯನ್ನ ನೀಡಿಲ್ಲ. ಇದೀಗ ಇರಾನ್ ಹೇಳಿಕೆಗಳ ಬಗ್ಗೆ ಅಮೆರಿಕದಿಂದ ಫ್ಯಾಕ್ಟ್ ಚೆಕ್ ನಡೀತಾ ಇದೆ. ಹೌದಾ ದಾಳಿ ಆಗಿರೋದು ಅಥವಾ ಹಾನಿ ಎಷ್ಟು ಆಗಿದೆ, ಎಷ್ಟು ಎಫೆಕ್ಟಿವ್ ಆಗಿ ಅಟ್ಯಾಕ್ ಮಾಡಿದ್ದಾರೆ, ವಾಸ್ತವಾಂಶ ಏನು, ನಿಜ ಸತ್ಯದ ಬಗ್ಗೆ ಗೊಂದಲ ಮುಂದುವರೆದಿದೆ. ಈ ಒಂದು ಕಾರಣದಿಂದಾಗಿ ಫ್ಯಾಕ್ಟ್ ಚೆಕ್ ಕೂಡ ಮುಂದುವರಿತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಇದೇ ರೀತಿಯಾದಂತಹ ಉದ್ವಿಗ್ನತೆ ಪಡೆದುಕೊಳ್ತಾ ಇದೆ, ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದರಿಂದ ಬೇರೆ ದೇಶಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆದರೆ ಯುದ್ಧಗಳು ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. 5 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ನೀಡಿದ್ರೂ ಕೂಡ ಈ ರೀತಿಯಾದಂತಹ ಮತ್ತೆ ದಾಳಿ ಪ್ರತಿದಾಳಿಗಳು ಮುಂದುವರಿತಾ ಇದೆ.